ಬೆಂಗಳೂರಿನಲ್ಲಿ ನಡೆದ ಎಟಿಎಂ ವ್ಯಾನ್ ದರೋಡೆ ಪ್ರಕರಣ ಇಡೀ ರಾಜ್ಯದ ಗಮನ ಸೆಳೆದಿತ್ತು. ಆರ್ಬಿಐ ಅಧಿಕಾರಿಗಳ ವೇಷದಲ್ಲಿ ಬಂದಿದ್ದ ದರೋಡೆಕೋರರು ದೋಚಿದ್ದು 7,11,00,000 ರೂಪಾಯಿ. ಈ ಘಟನೆ ನಡೆದು 54 ತಾಸಿನೊಳಗೆ ಪ್ರಮುಖ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಿಎಂಎಸ್ ಏಜೆನ್ಸಿ ವಾಹನವನ್ನು ಅಡ್ಡಗಟ್ಟಿ ದರೋಡೆ ಪ್ರಕರಣವನ್ನು ಭೇದಿಸುವುದು ಅಷ್ಟು ಸುಲಭವಾಗಿರಲಿಲ್ಲ ಅಂತ ಹೇಳ್ತಾರೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್. ಈ ಗ್ಯಾಂಗ್ ಏನಿದೆ ಅದು ಪ್ರಿಸೈಸ್ ಎಲ್ಲೆಲ್ಲಿ ಸಿಸಿಟಿವಿ ಇಲ್ಲ ಅಂತದ್ದು ಕಡೆ ಅವರು ಗಮನ ಇಟ್ಕೊಂಡಿದ್ರು ಮತ್ತು ಮೊಬೈಲ್ ಫೋನ್ ಯಾವುದು ಯೂಸ್ ಮಾಡಲಿಲ್ಲ. ಜೊತೆಗೆ ಕಮ್ಯುನಿಕೇಶನ್ ಅವರವರಲ್ಲಿ ಯಾರ್ಯಾರು ಗ್ಯಾಂಗ್ ಮೆಂಬರ್ಸ್ ಇದ್ರು ಅವ್ರು ಕಮ್ಯುನಿಕೇಶನ್ ಮಾಡುವಾಗ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕಮ್ಯುನಿಕೇಶನ್ ಮಾಡಿದ್ರು. ಮತ್ತು ನಮ್ಮ ಬ್ಯಾಂಕ್ ಅಧಿಕಾರಿ ಅವರು ಸಿಎಂಎಸ್ ಯಾವುದು ಮ್ಯಾನೇಜ್ಮೆಂಟ್ ಇದೆ ಸೆಕ್ಯೂರಿಟಿ ವ್ಯಾನ್ದು ಅವ್ರಿಗೆ ಕೇಳಿದಾಗ ಕೂಡ ಕರೆಕ್ಟ್ ಆಗಿ ಕರೆನ್ಸಿದು ಸೀರಿಯಲ್ಸ್ ಮೇಂಟೈನ್ ಆಗಿಲ್ಲ. ಅಂದ್ರೆ ಸೀರಿಯಲ್ ಹೊಸ ನೋಡಿದ್ರೆ ನಮ್ಗೆ ಕರೆಕ್ಟ್ ಸೀರಿಯಲ್ಸ್ ಗೊತ್ತಾಗುತ್ತೆ. ಸೊ ಇದು ಎಲ್ಲ ಕೆಲವು ಚಾಲೆಂಜಸ್ ನಮಗೆ ಆಗಿತ್ತು. ಮಾತ್ರ 50 ತಾಸಲ್ಲಿ 5.76 crores ರಿಕವರಿ ಆಗಿದೆ. ಇನ್ನು ಅಮೌಂಟ್ ಬಗ್ಗೆ ಕೆಲವು ನಮಗೆ ನಿರ್ದಿಷ್ಟ ಮಾಹಿತಿ ಬರ್ತಾ ಇದೆ. ಈ ಟೋಟಲ್ ಆಪರೇಷನ್ ಅಲ್ಲಿ ಇಲ್ಲಿವರೆಗೆ 6 ರಿಂದ 8 ಜನ ಶಾಮೀಲ್ ಆಗಿರಬಹುದು. ಆ ಪೈಕಿ 3 ಜನಕ್ಕೆ ನಾವು ಅರೆಸ್ಟ್ ಮಾಡಿದೀವಿ. ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಇದು ನಡೀತಾ ಇದೆ. ಇನ್ನೂ ಕೆಲವು ಜನ ಇರಬಹುದು ಅಂತ ನಮಗೆ ಶಂಕೆ ಇದೆ. ಸೊ ಈ ಎಕ್ಸಾಕ್ಟ್ ಎಷ್ಟು ಜನ ಇದ್ದಾರೆ ಅಥವಾ ಈಗ ಸದ್ಯಕ್ಕೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಬಟ್ ಯಾರ್ಯಾರು ಸಿಗ್ಬೇಕು ಮತ್ತೆ ಅವ್ರ ಕಡೆಯಿಂದ ಏನ್ ಅಮೌಂಟ್ಸ್ ಕೂಡ ಸಿಗ್ಬೇಕು ಅದ್ರ ಬಗ್ಗೆ ನಾವು ಪ್ರಯತ್ನ ಜಾರಿ ಇದೆ. ಇದರಲ್ಲಿ ಒಂದು ಇನೋವಾ ಗಾಡಿ ಚಿತ್ತೂರು ಔಟ್ಸ್ಕಟ್ಸ್ ಅಲ್ಲಿ ಸಿಕ್ಕಿತ್ತು. ಇದೇ ಇನೋವಾ ಗಾಡಿದು ಒಂದು ಫೋಟೋ ಮತ್ತೆ ಸಿಸಿಟಿವಿ ಫುಟೇಜ್ ಫ್ಲಾಶ್ ಆಗಿತ್ತು. ಆದ್ರೆ ಇದರದ್ದು ನಂಬರ್ ಪ್ಲೇಟ್ ಫಾಲ್ಸ್ ಇತ್ತು. ನಂಬರ್ ಪ್ಲೇಟ್ ಫಾಲ್ಸ್ ಇದ್ದು ಆದ್ರೂ ನಮ್ಮ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮತ್ತೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಎರಡೂ ಕಡೆಯಿಂದ ನಾವು ಆ ದಿವಸದಿಂದ ನಾವು ಚೇಸ್ ಮಾಡಿ ಕಂಟಿನ್ಯೂಸ್ ಅದ್ರದ್ದು ಮೂವ್ಮೆಂಟ್ಸ್ ಬಗ್ಗೆ ನಾವು ಎಲ್ಲ ತಿಳ್ಕೊಂಡಿದೆ. ಯಾಕಂದ್ರೆ ಅದರಲ್ಲಿ ನಂಬರ್ ಪ್ಲೇಟು ಫಾಲ್ಸ್ ಇತ್ತು ಮತ್ತೆ ಹಿಂದ್ಗಡೆ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಬರ್ದಿರೋದು. ಸೊ ಇದರಲ್ಲಿ ನಾವು ಕರೆಕ್ಟ್ ಎಲ್ಲಿ ಹೋಗಿದೆ ಅಂತ ಅದು ನಮಗೆ ಗೊತ್ತಾಯ್ತು. 5.76 crores ನಮಗೆ ಸಿಕ್ಕಿದೆ. ಇದು ಬ್ಯಾಂಗ್ಳೂರ್ ಔಟ್ಸ್ಕಟ್ಸ್ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇಂದ ನಾವು ರಿಕವರಿ ಮಾಡಿದ್ದೀವಿ. ಇನ್ನು ಆರೋಪಿ ಯಾರ್ಯಾರಿದ್ದಾರ ಮತ್ತೆ ಕ್ಯಾಶ್ ಅದು ರಿಕವರಿ ಆಗಬೇಕು. ಮತ್ತು ಇದರಲ್ಲಿ ಕಾನ್ಸ್ಪಿರೇಟರ್, ಫ್ಯಾಸಿಲಿಟೇಟರ್ ಮತ್ತೆ ಇನ್ಸೈಡ್ ಯಾರ್ಯಾರು ಇರಬಹುದು ಇನ್ನೂ ಜನ ಅದರ ಬಗ್ಗೆ ನಾವು ಕೂಡ ಡೀಟೇಲ್ ಆಗಿ ನೋಡ್ತಾ ಇದ್ದೀವಿ. ಇದರಲ್ಲಿ ನಮಗೆ ಕೆಲವು ಇಂಪಾರ್ಟೆಂಟ್ ಎವಿಡೆನ್ಸಸ್ ಫಿಂಗರ್ ಪ್ರಿಂಟ್ ಇರಲಿ ಅಥವಾ ಟೆಕ್ನಿಕಲ್ ಫಾರೆನ್ಸಿಕ್ ಡಾಕ್ಯುಮೆಂಟರಿ ಎಲ್ಲ ಎವಿಡೆನ್ಸಸ್ ತುಂಬಾ ಚೆನ್ನಾಗಿ ಬಂದಿದೆ. ಎಟಿಎಂ ಹಣವನ್ನು ದರೋಡೆ ಮಾಡೋದಕ್ಕೆ ಆರೋಪಿಗಳು ನಿರಂತರವಾಗಿ ಪ್ಲಾನಿಂಗ್ ಮಾಡಿಕೊಂಡಿದ್ದು 15 ದಿನಗಳಿಂದ ಅದೇ ಏರಿಯಾ ರೌಂಡ್ ಹಾಕ್ತಿದ್ರು. ಆದರೆ ಆರೋಪಿಗಳು ಎಲ್ಲಿ ಎಡವಿದ್ರು, ಅವರನ್ನು ಹಿಡಿಯುವಲ್ಲಿ ಏನೆಲ್ಲ ಸಾಕ್ಷಿಗಳು ಸಿಕ್ಕು ಅನ್ನೋದನ್ನು ಕಮಿಷನರ್ ವಿವರಿಸಿದ್ರು. ಆ ರೂಟ್ ಏನಿದೆ ಆ ರೂಟ್ ಅಲ್ಲಿ ಎಲ್ಲೆಲ್ಲಿ ಸಿಸಿಟಿವಿ ಇಲ್ಲ, ಎಲ್ಲೆಲ್ಲಿ ಅವ್ರಿಗೆ ಶ್ಯಾಡೋ ಏರಿಯಾ ಬರ್ತದೆ ಸಿಸಿಟಿವಿ ಅಲ್ಲಿ ಸೆಲೆಕ್ಟ್ ಮಾಡಿದ್ರು. ಸೊ ಇದರಲ್ಲಿ ನಮ್ಮ ಸಿಎಂಎಸ್ ಕಂಪನಿ ಯಾವುದು ಯಾವ ಕಡೆಯಿಂದ ಇದು ಅಮೌಂಟ್ ಶಿಫ್ಟ್ ಆಗ್ತಿದ್ದು ಆ ಕಂಪನಿದು ಕೆಲವು ಲೋಪದೋಷ ಕೂಡ ನಮಗೆ ಕಂಡು. ಯಾಕಂದ್ರೆ RBI ಗೈಡ್ಲೈನ್ಸ್ ಇದೆ. ಅದರಲ್ಲಿ ಪ್ಯಾಸೆಂಜರ್ ಕಂಪಾರ್ಟ್ಮೆಂಟ್ ಶುಡ್ ಅಕಾಮಡೇಟ್ 2 custodians and 2 armed security guards besides driver. ಸೊ ಇದು ಇರಲಿಲ್ಲ ಅವ್ರದ್ದು. ಮತ್ತೆ ಈಚ್ ಕ್ಯಾಶ್ ವ್ಯಾನ್ ಶುಡ್ ಬಿ GPS enabled and monitored live with geo fencing mapping with the additional indication of nearest police station in the corridor for emergency. ಇದೆಲ್ಲ ನಾವು ಹೇಳ್ತಿರೋದು RBI ಗೈಡ್ಲೈನ್. ಜೊತೆಗೆ ವ್ಯಾನ್ ಶುಡ್ ನಾಟ್ ಫಾಲೋ ದ ಸೇಮ್ ರೂಟ್ ಅಂಡ್ ಟೈಮಿಂಗ್ ರಿಪೀಟೆಡ್ಲಿ ಸೊ ಆಸ್ ಟು ಬಿಕಮ್ ಪ್ರಿಡಿಕ್ಟಬಲ್. ಅಂದ್ರೆ ಅದೇ ರೂಟ್ ಅಲ್ಲಿ ಅದು ವ್ಯಾನ್ ಹೋಗಬಾರದು ಪದೇ. ಇದರಲ್ಲಿ ನಾವು ನೋಡ್ತಾ ಇದೀವಿ ಪರ್ಟಿಕ್ಯುಲರ್ ವ್ಯಾನ್ ಸೇಮ್ JP ನಗರಿಂದ ಬಿಟ್ಟು ಟುವರ್ಡ್ಸ್ ಕೊರಮಂಗಲದ ರೂಟ್ ಏನಿತ್ತು ಅದು ಫಾಲೋ ಮಾಡಿದೆ. ಯಾಕೆಂದ್ರೆ ನಾನೀಗ ಜಸ್ಟ್ ಹೇಳಿದೆ ಯಾರು ವೆಹಿಕಲ್ ಇನ್ಚಾರ್ಜ್ ಮೂವ್ಮೆಂಟ್ ಇನ್ಚಾರ್ಜ್ ಯಾರಿದ್ರು ಅವರೇ ಶಾಮೀಲಾಗಿದೆ ಅದರಲ್ಲಿ. ಮತ್ತು ಸ್ಟಾಫ್ ಅಸೋಸಿಯೇಟೆಡ್ ವಿತ್ ಕ್ಯಾಶ್ ಹ್ಯಾಂಡ್ಲಿಂಗ್ ಶುಡ್ ಬಿ ಅಡಿಕ್ವೇಟ್ಲಿ ಟ್ರೈನ್ಡ್ ಅಂಡ್ ಡ್ಯೂಲಿ ಸರ್ಟಿಫೈಡ್ ಥ್ರೂ ಅನ್ ಅಕ್ರಿಡೇಷನ್ ಪ್ರೊಸೆಸ್. ಈ ಹಲವಾರು ಗೈಡ್ಲೈನ್ಸ್ ಇದೆ. ಕೆಲವು ಗೈಡ್ಲೈನ್ಸ್ ತುಂಬಾ
ಇಂಪಾರ್ಟೆಂಟ್ ಇದೆ, ಅದು ಫಾಲೋ ಆಗಿಲ್ಲ. ಮತ್ತು ಕ್ಯಾರೆಕ್ಟರ್ ಅಂಡ್ ಆಂಟಿಸಿಡೆಂಟ್ ವೆರಿಫಿಕೇಶನ್ ಆಫ್ ಆಲ್ ಕ್ರೂ ಮೆಂಬರ್ಸ್ associated with cash van movement should be done meticulously. It should include police verification for at least the last 2 addresses. In case of dismissal of an employee, the concerned should immediately inform the police with details. So, idರಲ್ಲಿ ex-employee ಕೂಡ ಶಾಮೀಲಾಗಿದ್ದಾರೆ. ಸೊ ಇನ್ನೊಂದು ವಿಶೇಷ ಅಂದರೆ ಡ್ರೈವರ್ ಯಾರು ಕ್ಯಾಶ್ ವ್ಯಾನ್ ಡ್ರೈವರ್ ಇದ್ದಾರೆ ಅವ್ರು ಔಟ್ಸೋರ್ಸ್ ಡ್ರೈವರ್, ಈ ಕಂಪನಿಗೆ ಸಂಬಂಧಪಟ್ಟ ಡ್ರೈವರೇ ಅಲ್ಲ, ಅವ್ರು ಬೇರೆ ಕಂಪನಿಗಳಿಂದ ಔಟ್ಸೋರ್ಸ್ ಆಗಿ ಡ್ರೈವರ್. ಸೊ ಅದಕ್ಕೆ ಡ್ರೈವರ್ ಅವರು ಬೇರೆಗೆ ತಿಳಿಸಿದ್ರು, ಇವರು 3 ಜನ ಬೇರೆಯವ್ರಿಗೆ ತಿಳಿಸಿದ್ರು. ಇದರಲ್ಲಿ ಆಗಿದೆ ಇಷ್ಟೇ, ಯಾವಾಗ JP ನಗರಿಂದ ಗಾಡಿ ಮುಂದೆ ಬಂದಿದೆ, ಅಶೋಕ ಪಿಲ್ಲರ್ ಹತ್ರ ಪರ್ಟಿಕ್ಯುಲರ್ ಒಂದು ಲೊಕೇಶನ್ ಇದೆ, ಅಲ್ಲಿ CCTV ಇಲ್ಲ, ಅದೇ ಜಾಗದಲ್ಲಿ ಗಾಡಿಗೆ ನಿಲ್ಲಿಸಿ 6 ಜನ ಅಂದಾಜು ಈ ವ್ಯಾನ್ ಅಲ್ಲಿ 3 ಜನ ಯಾರು, ಇಬ್ರು ಸೆಕ್ಯೂರಿಟಿ ಅವರು ಇದ್ರು, ಒಬ್ಬ ಕಸ್ಟೋಡಿಯನ್, ಅವ್ರಿಗೆ ನಾವು RBI ಆಫೀಸರ್ಸ್ ಇದ್ದೀವಿ, ನಿಮ್ಮಲ್ಲಿ ರೂಲ್ ಪ್ರಕಾರ ಕೆಲಸ ಆಗ್ತಾ ಇಲ್ಲ, ಅದಕ್ಕೆ ನಾವು ನಿಮ್ಗೆ RBI ಕರ್ಕೊಂಡು ಹೋಗ್ತೀವಿ ಅಂತ ಹೆದರಿಸಿ ಅವರು ಏನೋ ರೆಸಿಸ್ಟ್ ಮಾಡಲಿಲ್ಲ. ಅವ್ರ ಗಾಡಿಗೆ ಕೂರಿಸಿದ್ರು, ಈ ಪರ್ಟಿಕ್ಯುಲರ್ ಇನೋವಾ ಗಾಡಿಗೆ. ಮತ್ತೆ ಇನ್ನೊಬ್ಬ ಜನ ಆರೋಪಿ ಪರವಾಗಿ ಆ ಕ್ಯಾಶ್ ವ್ಯಾನ್ ಅಲ್ಲಿ ಡ್ರೈವರ್ ಪಕ್ಕದಲ್ಲಿ ಅವ್ರು ಕೂತ್ಕೊಂಡಿದ್ರು. ಕ್ಯಾಶ್ ವ್ಯಾನ್ ಬೇರೆ ಕಡೆ ಹೋಯ್ತು, ಈ ಗಾಡಿ ಬೇರೆ ಕಡೆ ಹೋಯ್ತು. ಸೊ ಕ್ಯಾಶ್ ವ್ಯಾನ್ ಅವರು ಮೇಲೆ ಮದರ್ ಡೈರಿ ಬ್ರಿಡ್ಜ್ ಇದೆ, ಫ್ಲೈಓವರ್ ಮೇಲೆ ಎಲ್ಲಿ CCTV ಯಾವುದು ಒಂದು ಇದು ಇಲ್ಲ, ಏರಿಯಾ ಇಲ್ಲ, ಅದು ಶ್ಯಾಡೋ ಏರಿಯಾ ಇದೆ, ಅಲ್ಲಿ ಕ್ಯಾಶ್ ಟ್ರಾನ್ಸ್ಫರ್ ಮಾಡಿ ನಿಮಾನ್ಸ್ ಪಕ್ಕದಲ್ಲಿ ಕೆಳಗಡೆ ಇನೋವಾದಲ್ಲಿ 3 ಜನ ಸ್ಟಾಫ್, ಕಸ್ಟೋಡಿಯನ್ ಮತ್ತು ಸೆಕ್ಯೂರಿಟಿ ಅವರಿದ್ರು, ಅವ್ರಿಗೆ ಅಲ್ಲಿ ಇಳಿಸಿ ಇವರೆಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟಿದ್ರು. ಎಲ್ಲಿಗೆ ಹೋದ್ರು, ಏನ್ ಮಾಡಿದ್ರು, ಅದು ತನಿಖೆಯಲ್ಲಿ ನಮಗೆ ಒಂದದಲ್ಲಿ ಬರ್ತಾ ಇದೆ. ದೇಶಾದ್ಯಂತ ದೊಡ್ಡ ಸುದ್ದಿಯಾಗಿದ್ದ ಈ ಪ್ರಕರಣದ ಇತರೆ ಆರೋಪಿಗಳನ್ನು ಹಿಡಿಯುವಲ್ಲಿ ಮತ್ತು ದರೋಡೆ ಮಾಡಿದಂತಹ ಪೂರ್ತಿ ಹಣವನ್ನು ರಿಕವರಿ ಮಾಡುವಲ್ಲಿ ಪೊಲೀಸ್ ಪಡೆ ಕಾರ್ಯನಿರತವಾಗಿದೆ.